ಏನಾದ್ರೂ ನಿಮ್ಮನ್ನ ತಿರ್ಗಾ ಬಂದ್ಸಿಟ್ಟಿದಾಳ? ನನಗಂತೂ ಒಂದು ಗೊತ್ತಾಗ್ತಿಲ್ಲ ಅಕ್ಕ. ಆ ಮಾಯನ್ ಗರ್ವ ಸೊಕ್ಕು ಮುರಿಬೇಕು ಅಂದ್ರೆ ಮುತ್ತು ಮಾವ ಬೆಳ್ಳಿನ ಮದ್ವೆ ಆಗ್ಬೇಕು ಅಂದ್ರೆ ನೀವ್ ಬರ್ಬೇಕಕ್ಕ. ಏನಾಯ್ತು? ಸರ್, ನಿಮ್ಮ ಚಿಕ್ಕಮ್ಮ ಹೋಗ್ಬಿಟ್ಟು ಏನಾಯ್ತು ಶರ್ಮಿಳಾ? ಗೊತ್ತಿಲ್ಲ ಅಣ್ಣ, ಅಮ್ಮ ಯಾಕೋ ಕಿರ್ಚ್ಕೊಂಡ್ರು. ಚಿಕ್ಕಮ್ಮ, ಅಮ್ಮ ಅಮ್ಮ ಚಿಕ್ಕಮ್ಮ, 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 ಅಮ್ಮ ಚಿಕ್ಕಮ್ಮ, ಅಯ್ಯೋ ಅಮ್ಮ, ಅಮ್ಮ ಏನಾಯ್ತಮ್ಮ? ಅಮ್ಮ ಚಿಕ್ಕಮ್ಮ, ಚಿಕ್ಕಮ್ಮ ಏನಾಯ್ತು? ಚಿಕ್ಕಮ್ಮ, 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 ಅಮ್ಮ ಏನಾಯ್ತಮ್ಮ? ಬೆಳ್ಳಿ ಬೇಗ ಹೋಗಿರ್ತವಮ್ಮ. ಬೇಗ ಬಾ. ಚಿಕ್ಕಮ್ಮ, ಚಿಕ್ಕಮ್ಮ, ಅಮ್ಮ ಏನಾಯ್ತಮ್ಮ? ಚಿಕ್ಕಮ್ಮ, ಚಿಕ್ಕಮ್ಮ, ಚಿಕ್ಕಮ್ಮ ಮಾತಾಡಿ ಚಿಕ್ಕಮ್ಮ, ಚಿಕ್ಕಮ್ಮ, ಅಮ್ಮ ಚಿಕ್ಕಮ್ಮ, ಚಿಕ್ಕಮ್ಮ, ಅಮ್ಮ ಕಣ್ಬಿಡಮ್ಮ. ಅಮ್ಮ ಚಿಕ್ಕಮ್ಮ, ಚಿಕ್ಕಮ್ಮ, ಅಮ್ಮ ಚಿಕ್ಕಮ್ಮ, ಅಮ್ಮ ಚಿಕ್ಕಮ್ಮ, ಚಿಕ್ಕಮ್ಮ ಏನಾಯ್ತು ಚಿಕ್ಕಮ್ಮ? ಅತ್ತೆ ಏನಾಗಲ್ಲ. ತಲೆ ತುಂಬಾ ನೋವ್ತಾ ಇತ್ತು ಮುತ್ತು. ಮಾವ, ಆ ಪುರೋಹಿತ್ರ ಹೇಳಿದ ಸ್ವಾಮೀಜಿ ಇವರೇ ಇರಬೇಕು. ಬನ್ನಿ. ನಡಿ. ನಮಸ್ತೆ ಸ್ವಾಮೀಜಿ. ನೀನಿಲ್ಲಿ ನಿನಗೋಸ್ಕರ ಬೇಡ್ಕೊಳಕ್ ಬಂದಿಲ್ಲ. ನಿನ್ನ ಪ್ರೀತಿ ಪಾತ್ರದ ಪ್ರಾಣ ಸಂಕಷ್ಟದಲ್ಲಿದೆ, ಹೌದು ತಾನೇ? ಆಶ್ಚರ್ಯ ಪಡಬೇಡಿ, ಕೂತ್ಕೊಳ್ಳಿ. ತಾಯಿ ಸ್ಥಾನದಲ್ಲಿರೋರ್ಗೆ ಆರೋಗ್ಯ ಸರಿ ಇಲ್ಲ, ಹೌದಾ? ಹೌದು ಸ್ವಾಮಿ, ನಮ್ಮ ಚಿಕ್ಕಮ್ಮಂಗೆ ಹುಷಾರಿಲ್ಲ, ಹಾಸ್ಪಿಟ್ಲಿಗೆ ಸೇರಿಸಿದ್ದೀವಿ. ಡಾಕ್ಟರ್ ಆಪರೇಷನ್ ಮಾಡಬೇಕು ಅಂತ ಹೇಳಿದ್ದಾರೆ. ನೆಮ್ಮದಿಗೋಸ್ಕರ ಚಿಕ್ಕಮ್ಮ ಗುಣ ಆಗಲಿ ಅಂತ ದೇವಸ್ಥಾನಕ್ಕೆ ಬಂದೆ, ಆದರೆ ಕಾಯಿ ಕೆಟ್ಟೋಗಿತ್ತು. ಆರತಿ ತಗೊಳಕ್ ಮುಂಚೆನೇ ಆರೋಯ್ತು, ಸರಿ ತಾನೇ? ಬೇಡ್ಕೊಳಕ್ ಬಂದಿರೋ ನನಗೆ ಆ ದೇವ್ರು ಯಾಕೆ ಈ ಥರ ಕಷ್ಟಗಳು ಕೊಡ್ತಿದ್ದಾನೋ ಗೊತ್ತಾಗ್ತಿಲ್ಲ ಸ್ವಾಮಿ. ನೋಡಪ್ಪ, ಇದು ಮೇಲ್ನೋಟದಲ್ಲಿ ನಿನಗೆ ಕಷ್ಟ ಅಂತ ಅನ್ಸುತ್ತೆ, ಆದ್ರೆ ದೇವ್ರ ದೃಷ್ಟಿನಲ್ಲಿ ಇದು ಪರೀಕ್ಷೆ. ಒಂದು ನಿಮಿಷ. ನೋಡೋರಿಗೆ ಅದೊಂದು ದೈವ ಕಾರ್ಯ ತರ ಕಾಣಿಸ್ಬೇಕು, ಆದ್ರೆ ಬೆಳ್ಳಿನ ಪರಲೋಕ ಕಳಿಸ್ತಿರೋ ವಿಷಯ ಯಾರಿಗೂ ಗೊತ್ತಾಗ್ಬಾರ್ದು. ಅದು ಹೇಗೆ ಮಗಳೇ? ನಿನ್ನನ್ನೇ ನಂಬಿದ್ದೀನಿ. ಈ ಆಪರೇಷನ್ ಚೆನ್ನಾಗಾಗಿ ಅತ್ತೆ ಬೇಗ ಗುಣ ಆಗೋ ಹಾಗೆ ಮಾಡಪ್ಪ. ಮುತ್ತು ಮಾವನ ಮುಖದಲ್ಲಿ ನಗು ಕಾಣೋ ಹಾಗೆ ಮಾಡು. ಈ ದಿನ ನಮ್ಮ ಸಂಪಿಗೆ ದಿಬ್ಬದಿಂದ ನ್ಯಾಷನಲ್ ಕಬಡ್ಡಿ ಅಕಾಡೆಮಿಗೆ ದತ್ತ ಮತ್ತು ಲಕ್ಕಿ ಅವರು ಸೆಲೆಕ್ಟ್ ಆಗಿದ್ದಾರೆ. ಅವರಿಗೆ ಶುಭಾಶಯಗಳನ್ನ ಕೋರ್ತಾ ಇದ್ದೀನಿ. ಹೌದು, ನಿಮ್ಮ ವೈಫ್ ಗೀತಾ ಅವ್ರು ಬಂದಿಲ್ವಾ ಪ್ರೆಸ್ ಮೀಟ್ಗೆ?
ಗೀತಾ ಅವರು ಮನೆ ಡ್ಯಾನ್ಸ್ ಮಾಡೋದಕ್ಕೆ ಸಪೋರ್ಟ್ ಇಲ್ಲ ಅಂತ ಸುದ್ದಿ ಇದೆ. ನಿಮ್ಮ ಮಾತಾಡೋ ನೋಡ್ರೆ ನಿಜ ಅನ್ಸುತ್ತೆ. ಸರ್ ನೀವ್ಯಾಕೆ ಸರ್ ಅವ್ರಿಗೆ ಸಪೋರ್ಟ್ ಮಾಡಬಾರ್ದು? ಕಬಡ್ಡಿ ಥರ ಡ್ಯಾನ್ಸ್ಗೆ ಇಂಪಾರ್ಟೆಂಟ್ ಕೊಡ್ಬೋದಲ್ವಾ? ನೋಡಿ, ನೀವು ಕಬಡ್ಡಿ ಪ್ಲೇಯರ್ ಅಂತ ಇಂಟರ್ವ್ಯೂ ಮಾಡಕ್ ಬಂದಿದ್ದೀರೋ ಅಥವಾ ಗೀತನ್ ಗಂಡ ಅಂತ ಇಂಟರ್ವ್ಯೂ ಮಾಡಕ್ ಬಂದಿದ್ದೀರೋ? ಗಂಗಾ, ಹೋಗಿಲ್ಲಿಂದ. ಅಜ್ಜಮ್ಮ, ಹೋಗಿಲ್ಲಿಂದ. ನನ್ನನ್ನು ಅವತ್ತು ಈ ವಾಡೆಯಿಂದ ಆಚೆ ಅಟ್ಟಿದ್ರಲ್ಲ, ಇವತ್ತು ಅದೇ ವಾಡೆಗೆ ನನ್ನ ಮೊಮ್ಮಗಳನ್ನ ಸೊಸೆ ಮಾಡೀನಿ. ನನ್ನ ಮಗುನ ಕೊಂದು ನನ್ನನ್ನು ಆಚೆ ಹಾಕು ಅಂದಿದ್ರಲ್ಲ, ಅಮ್ಮರೇ, ನಿಮಗೋಸ್ಕರ ಈ ನೆಕ್ಲೆಸ್ಸು. ಎಲ್ಲಿ ಆ ಕಡೆ ತಿರುಕಳಿ. ನಾನು ನಿಂಗೆ ಅಂತ ಬಿಸಿಬೇಳೆ ಬಾತ್ ಮಾಡಿದ್ದೀನಿ, ತಗೋ ತಿನ್ನು. ನನಗೆ ನೀರು ಬೇಕು, ನನಗೆ ನೀರು ಕೊಡು. ಇರು. ಬೇಡ ಕಣೆ ಸೌಗಂಧಿ, ಆಚೆ ಹೋಗ್ಬೇಡ, ನಿನ್ ಬುದ್ಧಿ ಸರಿ ಇಲ್ಲ. ಸೌಗಂಧಿ! ಏ ಸೌಗಂಧಿ, ಯಾಕೆ ಹತ್ರ ಹುಚ್ಚಿ ತರ ಹೋಗ್ತಾ ಇದ್ಯಾ? ಯಾವ ನಾಗಮಣಿಯನ್ನು ಕದಿಯೋದಕ್ಕೋಸ್ಕರ ನಿಮ್ಮ ಅಪ್ಪ ಅಮ್ಮನ ಪಾಪಿಗಳು ಕೊಂದಿದ್ರು, ಅದೇ ನಾಗಮಣಿ ಪ್ರಭಾವದಿಂದ ಆ ರುದ್ರ ಮತ್ತೆ ಬದುಕು ಬಂದಿದ್ದಾನೆ. ನೋಡು, ನಿಮಗೆ ಮಾತಾಡೋದಕ್ಕೆ ಬರೋದಿಲ್ಲ ಅಂದರೂ ನನ್ನ ಜೊತೆ ಮಾತಾಡ್ತಾ ಇದ್ದೀನಿ. ಇದೇನಿದು? ನಾನು ಮಾತಾಡ್ತಾನೆ ಇದ್ದೀನಿ, ಇವನು ಏನು ಅರ್ಥ ಆಗದಿರೋ ಥರ ನಾಟಕ. ಅಮ್ಮಮ್ಮ ಅಂದರೆ ನಾವಿಬ್ಬರು ಎಷ್ಟು ದಿವಸ ಬದುಕ್ತೀವ? ಆಮೇಲೆ ನಮ್ಮಿಬ್ಬರು ಫೋಟೋ ಮುಂದೆ ನಿಂತ್ಕೊಂಡು ನಿಮ್ಮ ಜೊತೆ ಕಾಲ ಕಳಿಬೇಕಾಯ್ತು, ಅಪ್ಪ ಅಮ್ಮ ಐ ಜಸ್ಟ್ ಮಿಸ್ ಯು ಅಂತ ಕೊರಗೋ ಬದಲು ಈಗಲಾದರೂ ನಮ್ಮ ಜೊತೆ ಸ್ವಲ್ಪ ಕಾಲ ಕಳೆದ್ರೆ ನಮಗೂ ಖುಷಿ ಸಿಗುತ್ತೆ. ನಾನು ಹೇಳಿದ್ಮೇಲೆ ಮುಗಿತು, ಇಲ್ಲಾಂದರೆ ಹೇಳ್ಬಿಡು, ನಾವಿಲ್ಲಿಂದ ಹೋಗ್ತೀವಿ. ನಿನ್ನ ಹತ್ರ ಮಾತಾಡೋಷ್ಟು ಟೈಮ್ ಇಲ್ಲ. ಫಸ್ಟ್ ನಿನ್ ಡಕೋಟ ಸೈಕಲ್ ತೆಗಿಯೋ ಕೇಳು, ಅದು ನಾನ್ ಕಾರ್ ಪಾರ್ಕ್ ಮಾಡೋ ಪ್ಲೇಸ್. ಆ ಜಾಗ ಬಿಟ್ಟು ಬೇರೆ ಎಲ್ಲನ ನಿಲ್ಸಿದ್ರೆ ನಿನ್ ಕಾರೇನ್ ಕರ್ಗೋಗ್ಬಿಡ್ತೈತಾ? ಸುಮ್ಕೆ ಹೋಗಮ್ಮಿ. ಇಷ್ಟು ವರ್ಷ ಈ ಮನೆಯಲ್ಲಿ ಈ ಥರ ರಾಮಕೋಟಿ ಬರೆಯೋರು ಇರಲಿಲ್ಲ. ಇವತ್ತು ನಾನು ಬರಿತಿದ್ನಲ್ಲಪ್ಪ. ರಾಮಕೋಟಿ ಬರೆಯೋ ಅಭ್ಯಾಸ ನಿನಗೂ ಇತ್ತಲ್ವಾ? ಇವತ್ತು ಮನೆಯಲ್ಲಿ ವಿದ್ಯಾ ಬರೀತಿದ್ದಾಳೆ. ಇವತ್ತು ಗೊತ್ತಾಗಬೇಕಾ